ಇನ್ನು ಭದ್ರಾವತಿಯಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ, ಯಾರೂ ಕೂಡ ಪಾಕಿಸ್ತಾನ ಪರ ಘೋಷಣೆ ಕೂಗಿಲ್ಲ ಅಂತ ಹೇಳಿ ಒಬ್ರು ಮಾತಾಡಿದ್ದಾರೆ. ಯಾಸೀನ್ ದಾ ಜಿಂದಾಬಾದ್ ಅಂತ ಹೇಳಿ ಅವ್ರು ಕೂಗಿರೋದು. ಮೃತ ಮುಸ್ಲಿಂ ಮುಖಂಡ ಒಬ್ರು ಯಾಸೀನ್ ಅಂತ ಹೇಳಿ ಅವರ ಹೆಸರನ್ನ ಅವ್ರು ಕೂಗಿದ್ದಾರೆ ಅಷ್ಟೇನೆ ಅನ್ನುವಂಥ ಒಂದು ಮಾತುಗಳನ್ನು ಒಬ್ಬ ಮುಸ್ಲಿಂ ಮುಖಂಡರು ಹೇಳಿದ್ದಾರೆ. ಈ ಮುಸ್ಲಿಂ ಮುಖಂಡರ ಜೊತೆಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಭದ್ರಾವತಿ ನಗರದಲ್ಲಿ ನಿನ್ನೆ ಈದ್ ಮಿಲಾದ್ ಹಬ್ಬದ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಈಗ ನಾವು ಭದ್ರಾವತಿ ನಗರದಂತ ಸೀಗೆಬಾಗಿಲಿದ್ದೇವೆ. ಈ ಸೀಗೆಬಾಗಿಯಲ್ಲಿ ನೋಡ್ಬೋದು ಯಾವ ರೀತಿ ವಾತಾವರಣ ಇದೆ ಅಂತ ಹೇಳಿ. ನಿನ್ನೆ ಅಂದ್ರೆ ಈದ್ ಮಿಲಾದ್ ಆಗುತ್ತೆ, ಈದ್ ಮಿಲಾದ್ ಸಂಭ್ರಮ ಸಡಗರ ಇತ್ತು. ಇಲ್ಲಿ ನೋಡ್ಬೋದು ಯಾವ ರೀತಿ ಫ್ಲೆಕ್ಸು ಬ್ಯಾನರ್ ಹಾಕಿದ್ದಾರೆ. ಹಾಗಾಗಿ ಮೆರವಣಿಗೆ ಕೂಡ ನಡೀತು. ಈ ಮೆರವಣಿಗೆ ನಡೆದ ಸಂದರ್ಭದಲ್ಲಿ ಕೂಡ ಒಂದು ಅಚಾತುರ್ಯ ನಡೆದಿದೆ. ಕೆಲವೊಬ್ಬರು ಏನು ಕಿಡಿಗೇಡಿಗಳು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಹಾಕಿದ್ದಾರೆ, ದೇಶದ್ರೋಹಿ ಘೋಷಣೆ ಹಾಕಿದ್ದಾರೆ. ಹೀಗಾಗಿ ಅದು ಸಾಕಷ್ಟು ಈಗ ಚರ್ಚೆ ಕೂಡ ಗ್ರಾಸ್ ಆಗಿದೆ ಅಂತ ಹೇಳ್ಬೋದು. ಏನೇನಾಯ್ತು ಇಲ್ಲಿ ಎಲ್ಲ ನೋಡ್ತಾ ಇದ್ರೆ, ಬೆಳಗ್ಗೆ ನೋಡ್ತಿದ್ರೆ ಎಲ್ಲರೂ ಈ ಈದ್ ಮಿಲಾದ್ ಹಬ್ಬ ಭಾಳ ಜೋರಾಗಿ ಭಾಳ ಅಬ್ದುಲ್ದಾಗೆ ಮಾಡಿದ್ವಿ. ಯಾರು ಏನು ಇಲ್ಲಿ ಅಭ್ಯಂತರ ಇಲ್ಲ. ನಾವು ಹಿಂದೂ ಮುಸ್ಲಿಂ ಎಲ್ಲ ಒಂದೇ ಆಗಿದ್ದೀವಿ. ಅಂಬೇಡ್ಕರ್ ನಗರ ಇಲ್ಲಿದೆ ಸೀಗೆಬಾಗಿಯಲ್ಲಿ, ಅವರು ನಾವು ಎಲ್ಲ ಸೇರ್ಕೊಂಡು ಒಂದೇ ರೀತಿಯಲ್ಲಿ ಮಾಡಿದ್ವಿ. ಯಾವುದೋ ಹುಡುಗರು ಬಾಯಿ ತಪ್ಪಿ ಅವರು ಯಾಸೀನ್ ಜಿಂದಾಬಾದ್ ಅಂದಿರೋದನ್ನ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದೆ ಅಂತೇಳಿ ಪ್ರತಿಭಟನೆ ಮಾಡಿದ್ದಾರೆ. ಯಾವ ಕಾರಣಕ್ಕೆ ನೆನ್ನೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗಳು ಇದ್ರು, ಯಾರೇ ಅದು ಕೇಳಿ ನೋಡಿ. ಒಂದು ರೀತಿ ಇಷ್ಟು ಶಾಂತಿ ರೀತಿಯಲ್ಲಿ ನಾವು ಹಬ್ಬ ಮಾಡಿದ್ದೀವಿ, ಮುಗಿಸಿದ್ದೀವಿ, ಖುಷಿಯಿಂದ ಎಲ್ಲರೂ ಮುಗಿಸ್ಕೊಂಡು ಬಂದಿದ್ದೀವಿ. ಯಾವುದೋ ಕಿರಿಕಿರಿಗಳು ಅದು ಯಾರೇ ಮಾಡಿದ್ರು ತಪ್ಪೇ. ಪಾಕಿಸ್ತಾನ ಜಿಂದಾಬಾದ್ ಅಂದರೆ ತಪ್ಪೇ. ಅದು ನಮ್ಮ ತಿಳುಮಟ್ಟಿಗೆ ವಿಡಿಯೋ ಕ್ಲಿಪ್ ಎಲ್ಲ ನಾವು ನೋಡಿದ್ದೀವಿ. ಯಾರು ಆ ಥರ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿಲ್ಲ, ಯಾಸೀನ್ ಜಿಂದಾಬಾದ್ ಅಂತ ಹೇಳಿರೋದು ಅದು ಅದು ಶಿವಮೊಗ್ಗದಿಂದ ಬಂದಿರೋ ಹುಡುಗರು ಯಾರೋ ಹೇಳಿದ್ದಾರೆ ಅಂತ ಒಂದು ಮಾಹಿತಿ ಬಂದಿದೆ ಅಷ್ಟೇ. ಇಲ್ಲಿ ಬಹಳ ಚೆನ್ನಾಗಿ ಮತ್ತೆ ಶಾಂತಿ ರೀತಿಯಿಂದಾನೆ ನಾವು ಹಬ್ಬ ವಿಜೃಂಭಣೆಯಿಂದಾನೆ ಮಾಡಿದ್ವಿ, ಅದ್ದೂರಿಯಾಗೆ ಮಾಡಿದ್ವಿ. ವಿಡಿಯೋ ಬಗ್ಗೆ ಸರಿಯಾದ ಪರಿಶೀಲನೆ ಆಗಬೇಕಂದ್ರೆ ಆಗ್ರಹವನ್ನು ಕೂಡ ಮಾಡ್ತಿದ್ದಾರೆ. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್, ಟಿವಿ 9 ಶಿವಮೊಗ್ಗ.